ಏನಾಗ್ತಾ ಇದೆ ರಾಜ್ಯದಲ್ಲಿ ವಿಧಾನಸೌಧದಲ್ಲಿ ಬಿಜೆಪಿ ಅಹೋರಾತ್ರಿ ಧರಣಿ. ಏನು ಅಹೋರಾತ್ರಿ ಅಂದರೆ ಅಹರ್ನಿಶಿ ಧರಣಿ. ಏನು ಅಹರ್ನಿಶಿ ಅಂದರೆ ರಾತ್ರಿ ಹಗಲು ಧರಣಿ, ಮನೆಗೆ ಹೋಗ್ಲಿಕ್ಕಿಲ್ಲ, ಅಲ್ಲೇ ಧರಣಿ, ಅಲ್ಲೇ ಊಟ, ಅಲ್ಲೇ ಪಾಠ, ಎಲ್ಲವೂ ಕೂಡ. ಅಂದರೆ ಅಹೋರಾತ್ರಿ ಧರಣಿ ಅಂತಂದರೆ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಏನು 14 ಸೈಟ್ಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಅವರ ಪತ್ನಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಆಮೇಲೆ ಅದು ದಲಿತರ ಜಾಗ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಗೆ ಅವಕಾಶ ಕೊಟ್ಟಿಲ್ಲ ಅಂಥೇಳಿ ಅಹೋರಾತ್ರಿ ಧರಣಿ. ರಾಜ್ಯ ರಾಜಕೀಯದಲ್ಲಿ ದಿಢೀರ್ ಬೆಳವಣಿಗೆ. 2010ರಲ್ಲಿ ಇಂಥದ್ದೊಂದು ಆಗಿತ್ತು. ಆಗ ಇದೇ ಕಾಂಗ್ರೆಸ್ ಪಾರ್ಟಿ ಬಿಜೆಪಿ ವಿರುದ್ಧ ಸಮರ ಸಾಯಿತು. ಬಗ್ಗೆ ವರದಿ ಕೇಳಿದ ರಾಜ್ಯಪಾಲರು. ಹೀಗಾಗಿ ರಾಜ್ಯಪಾಲರ ಭೇಟಿ ಮಾಡಲಿರುವ ಸಿಎಂ. ರಾಜ್ಯ ರಾಜಕೀಯದಲ್ಲಿ ದಿಢೀರ್ ಬೆಳವಣಿಗೆ ಕುತೂಹಲ ಮೂಡಿಸಿದ ಸಿಎಂ ರಾಜ್ಯಪಾಲರ ಭೇಟಿ. ಕೆಲವೇ ಕ್ಷಣಗಳಲ್ಲಿ ಭೇಟಿ ಮಾಡಲಿರುವ ಸಿದ್ದರಾಮಯ್ಯ. ಪ್ರಸ್ತುತ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಮಾಹಿತಿ, ಮುಡಾ ವಾಲ್ಮೀಕಿ ನಿಗಮ ಹಗರಣ ಬಗ್ಗೆ ಮಾಹಿತಿ. ಮುಡಾ ಹಗರಣ ಬಗ್ಗೆ ವರದಿ ಕೇಳಿದ ರಾಜ್ಯಪಾಲರು. ಮುಖ್ಯ ಕಾರ್ಯದರ್ಶಿ ಬಳಿ ವರದಿ ಕೇಳಿದ್ರು ರಾಜ್ಯಪಾಲರು. ಹೀಗಾಗಿ ರಾಜ್ಯಪಾಲರ ಭೇಟಿ ಮಾಡಲಿರುವ ಸಿಎಂ. ತಾವರ್ ಚಂದ್ ಗೆಹ್ಲೋಟ್ ಅವರನ್ನು ಭೇಟಿಯಾಗಲಿದ್ದಾರೆ. ಕುತೂಹಲ ಮೂಡಿಸಿರುವಂಥ ಭೇಟಿ ಇದು. ಭಾಳ ಮುಖ್ಯವಾಗಿ ವೀಕ್ಷಕರೇ, ರಾಜ್ಯಪಾಲರನ್ನು ಭೇಟಿಯಾಗಲಿದ್ದಾರೆ. ಯಾಕೆ ರಾಜ್ಯಪಾಲರನ್ನು ಭೇಟಿಯಾಗ್ತಾರೆ ಮುಖ್ಯಮಂತ್ರಿಗಳು? ನೋಡಿ, ಈ ಮುಡಾ ಮತ್ತು ವಾಲ್ಮೀಕಿ ನಿಗಮ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ರಾಜ್ಯಪಾಲರು ಮುಖ್ಯ ಕಾರ್ಯದರ್ಶಿ ಬಳಿ ವರದಿ ಕೇಳಿದ್ದಾರೆ. ರಾಜ ಈಗ ಹೆಂಗೆ ಅಂತಂದರೆ, ರಾಜ್ಯಪಾಲರು ಅಂತಂದರೆ ಮೊದಲಿದ್ದಾಗ ರಾಜ, ಇವರು ಮಂತ್ರಿ. ಏನಾಗ್ತಾ ಇದೆ ವರದಿ ಕೊಡಿ ಅಂತೇಳಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಒಂದು ವೇಳೆ ಮುಖ್ಯಮಂತ್ರಿಗಳನ್ನು ಈ ಹಿಂದೆ ಸಿದ್ದರಾಮಯ್ಯನವರ ಬಂಧನ ಆಯಿತು. ಮುಖ್ಯಮಂತ್ರಿಗಳ ಬಂಧನ ಎಲ್ಲ ಅಷ್ಟು ಈಸಿಯಲ್ಲಿ ಆಗಲ್ಲ. ಪ್ರಾಸಿಕ್ಯೂಷನ್ಗೆ ಅನುಮತಿ ರಾಜ್ಯಪಾಲರು ಕೊಡಬೇಕು. ಇದನ್ನು ಮಾಡಬಹುದಾ ಅಂತ ಅನುಮತಿ ರಾಜ್ಯಪಾಲರು ಕೊಡಬೇಕು. ಈಗ ಯಾರನ್ನೋ ಒಬ್ಬನನ್ನು ಎತ್ತಾಕೊಂಡು ಹೋಗ್ತಾರೆ ಪೊಲೀಸರು, CBI, ED, SIT ಎಲ್ಲ ಮಾಡಿಬಿಡ್ತಾರೆ. CM ಅನ್ನಂಗೆ ಮಾಡೋಕ್ಕಾಗಲ್ಲ. ಅಟ್ ದ ಸೇಮ್ ಟೈಮ್ ಒಬ್ಬ IPS ಆಫೀಸರ್ ಮತ್ತು ಅವರು IAS ಆಫೀಸರ್ನ ತನಿಖೆ ಮಾಡಬೇಕು ಅಂತಂದರೆ ಹಿಂಗೆ ಎತ್ತಾಕೊಂಡು ಹೋಗೋಕ್ಕಾಗಲ್ಲ. UPSCಯಿಂದ ಆಯ್ಕೆ ಆಗಿರ್ತಾರೆ ಅವರು. ದೆಹಲಿಯಿಂದ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕಾಗತ್ತೆ. ಈಗ CM ಸಿದ್ದರಾಮಯ್ಯ ರಾಜ್ಯಪಾಲರನ್ನ ಭೇಟಿಯಾಗಿರೋದು ಬಹಳ ಕುತೂಹಲ ಮೂಡಿಸಿದೆ. ಬನ್ನಿ, ಇದರ ಬಗ್ಗೆ ವಿಜಯ್ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ವಿಜಯ್, ಇಂಥ ಘಟನೆ ನನ್ನ ಪ್ರಕಾರ ಈ ಹಿಂದೆ ಗಣಿ ಹಗರಣದಲ್ಲಿ ಈ ಹಿಂದೆ ಯಡಿಯೂರಪ್ಪನವರನ್ನು ಬಂಧನವಾಗಿತ್ತು, ಆ ಸಂದರ್ಭದಲ್ಲಿ ಆಗಿತ್ತು. ಈಗ ಮತ್ತೊಮ್ಮೆ ಇಂಥ ಒಂದು ಘಟನಾವಳಿಗಳಿಗೆ ಸಾಕ್ಷಿ ಆಗ್ತಾ ಇದೆಯಾ ಕರ್ನಾಟಕ ರಾಜ್ಯ? ಏನು ಹೇಳ್ತೀರಿ ಇದರ ಬಗ್ಗೆ? ಖಂಡಿತವಾಗ್ಲೂ ಜಯಪ್ರಕಾಶ್, ಮಹತ್ವದ ಬೆಳವಣಿಗೆಯಲ್ಲಿ ರಾಜ್ಯಪಾಲರನ್ನ ಭೇಟಿ ಆಗ್ತಾ ಇರುವಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಇಲ್ಲಿ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿರುವಂಥದ್ದು ಜಯಪ್ರಕಾಶ್. ರಾಜ್ಯಪಾಲರು ಭೇಟಿಗೆ ಅಂದರೆ ರಾಜ್ಯಪಾಲರನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿ ಆಗ್ತಾ ಇದ್ದಾರೆ ಅಥವಾ ರಾಜ್ಯಪಾಲರು ಬುಲಾ ಕೊಟ್ಟಿದ್ದಾರಂತ. ಒಂದು ವೇಳೆ ರಾಜ್ಯಪಾಲರು ಏನಾದರೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಬುಲಾ ಕೊಟ್ಟಿದ್ರೆ ಪ್ರಕರಣ ಸಾಕಷ್ಟು ಮಹತ್ವ ಪಡ್ಕೊಳ್ಳುತ್ತೆ, ಬೇರೆ ತಿರುವನ್ನು ತೆಗೆದುಕೊಳ್ಳುತ್ತೆ. ಯಾಕಂದರೆ ಇವರಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಾಗೆ ಹೋಗಿ ಮಾಹಿತಿ ಕೊಟ್ಟರೆ, ಹೌದು ಈ ರೀತಿ ಎಲ್ಲ ಕೂಡ ಒಂದಷ್ಟು ಆರೋಪ ಬಂದಿರುವಂಥದ್ದು ಸದನದಲ್ಲಿ ಚರ್ಚೆ ಆಗ್ತಾ ಇರೋದು, ಇವರು ವರದಿಯನ್ನು ಅಥವಾ ಮಾಹಿತಿಯನ್ನು ಕೊಡುವಂಥದ್ದು ಅದು ಅಷ್ಟರ ಮಟ್ಟಿಗೆ ಗಾಂಭೀರ್ಯತೆ ತೆಗೆದುಕೊಳ್ಳೋದ ಪ್ರಾಮುಖ್ಯತೆ ಪಡ್ಕೊಳ್ಳೋದಿಲ್ಲ. ಒಂದು ವೇಳೆ ರಾಜ್ಯಪಾಲರು ಏನಾದರೂ ಬುಲಾ ಕೊಟ್ಟರೆ ಖಂಡಿತ ಕೂಡ ರಾಜ್ಯಪಾಲರಿಗೆ ಪ್ರಕರಣ ಸಂಬಂಧಪಟ್ಟಂತೆ ದಾಖಲೆಗಳು ಸಲ್ಲಿಕೆ ಆಗಿರುತ್ತೆ, ಒಂದಷ್ಟು ಚರ್ಚೆ ಆಗಿರುತ್ತೆ, ಒಂದಷ್ಟು ಅನುಮಾನಗಳು ಮೂಡಿರುತ್ತೆ. ಇದಕ್ಕಾಗಿ ಏನಾದರೂ ಕೂಡ ರಾಜ್ಯಪಾಲರು ಬುಲಾ ಕೊಟ್ರ ಅನ್ನೋಂಥದ್ದು. ರಾಜ್ಯಪಾಲರು ಬುಲಾ ಕೊಟ್ಟಿದ್ದೆ ಖಂಡಿತ ಕೂಡ ಪ್ರಕರಣ ಬೇರೆ ಹಂತಕ್ಕೆ, ಬೇರೆ ತಿರುವನ್ನು ತೆಗೆದುಕೊಳ್ಳುವಂತಹ, ಮಹತ್ವ ಪಡೆದುಕೊಳ್ಳುವಂತಹ ಸಾಧ್ಯತೆ ಇರುವಂಥದ್ದು. ಐ ಅಗ್ರಿ ವಿಜಯ್. ಈಗ ಒಂದು ದೊಡ್ಡ ಆರೋಪ ಪ್ರತ್ಯಾರೋಪ ಕೇಳಿ ಬರ್ತಾ ಇದೆ. ಯಾಕಂದರೆ ಬಂಧನ ಆಗ್ಬೋದು, ಮತ್ತೊಂದು ಆಗ್ಬೋದು, ನೋಟಿಸ್ ಕೊಡ್ತಾರೆ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ವಾಲ್ಮೀಕಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಅಲ್ಲಿ ಕೇಂದ್ರದಲ್ಲಿ ಅಂದರೆ ದೆಹಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರದ್ದಾಗಿತ್ತು. ನೋ ಇಶ್ಯೂಸ್. ಏನಿದೆ? ನೋ ಇಶ್ಯೂಸ್ ಬಿಡಿ. ಇಟ್ಸ್ ಓಕೆ. ಜಯಪ್ರಕಾಶ್, ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ಏನಾದರೂ ಕೂಡ ವಿಜಯ್ ಕೇಳಿಸ್ಕೊಳ್ಳಿ. ಈಗ ದೆಹಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರ ಬಂಧನ ಆಯಿತು.
ಅವರನ್ನು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸಕ್ಕಂತ ಆಗಿಲ್ಲ, ಒಳಗಿಂದಲೇ ಮುಖ್ಯಮಂತ್ರಿ ಆಗಿದ್ದಾರೆ. ಜಾರ್ಖಂಡ್ನಲ್ಲಿ ಸೊರೇನ್ ಅವರನ್ನು ಬಂಧಿಸಲಾಯಿತು. ಒಂದು ಮಾತು ದೆಹಲಿ ವಲಯದಲ್ಲಿ ಕೇಳಿ ಬರ್ತಾ ಇರುವಂಥದ್ದು, ಇದಕ್ಕೆ ಒಂದು ರಾಜಕೀಯ ಲೆಕ್ಕಾಚಾರಗಳು ಕೂಡ ಇದೆ ಅಂತೇಳಿ. ನನ್ನ ಪ್ರಶ್ನೆ ಒಂದೇ, ಸಿದ್ದರಾಮಯ್ಯನವರ ಬಂಧನ ಆದರೆ ರಾಜ್ಯ ಸುಮ್ಮನಿರುತ್ತಾ? ಜಯಪ್ರಕಾಶ್, ಇಲ್ಲಿ ಎರಡು ವಿಚಾರ ಇರುವಂಥದ್ದು. ಅಂದರೆ ಈಗ ಒಂದು ವೇಳೆ ಬಂಧನಕ್ಕಿಂತ ಮುಂಚೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರು ಕೂಡ ರಾಜ್ಯದಲ್ಲಿ ಒಂದಷ್ಟು ಬೇರೆ ರೀತಿಯ ಅಲ್ಲೋಲ ಕಲ್ಲೋಲ ಆಗುವಂಥ ಸಮುದಾಯವಾರು ಮತ್ತೊಂದು ಕಡೆ ಎಲ್ಲವೂ ಕೂಡ ಇರುವಂಥದ್ದು. ಆದರೆ ನೋಟಿಸ್ ಕೊಟ್ಟರೆ ಅಥವಾ ಬಂಧನ ಒಂದು ವೇಳೆ ಏನಾದರೂ ಕೂಡ ಆದರೆ ಅದನ್ನು ಕಾಂಗ್ರೆಸ್ ಹೈಕಮಾಂಡ್ ಅಥವಾ ಪಕ್ಷ ಹೇಗೆ ನೋಡುತ್ತೆ, ಹೇಗೆ ಸ್ವೀಕಾರ ಮಾಡುತ್ತೆ ಅನ್ನುವಂಥದ್ದು ಕೂಡ ಪ್ರಾಮುಖ್ಯ ಪಡ್ಕೊಂಡಿರುವಂಥದ್ದು. ನೋಟಿಸ್ ಕೊಟ್ಟ ತಕ್ಷಣ ಏನು ಸಿದ್ದರಾಮಯ್ಯ ಅವರು ಅಪರಾಧಿ ಆಗೋದಿಲ್ಲ. ಆದರೆ ನೋಟಿಸ್ ಕೊಟ್ಟರೆ ಹೈಕಮಾಂಡ್ ಏನಾದರೂ ಕೂಡ ಇದನ್ನು ಒಂದು ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಒಳಗಡೆ ವಿರೋಧಿ ಏನಿದೆ, ರಾಜಕೀಯ ವಿರೋಧಿ, ಅದು ಏನಾದರೂ ಕೂಡ ಆಕ್ಟಿವ್ ಆಗಿ ಹೈಕಮಾಂಡ್ ಏನಾದರೂ ಕೂಡ ಅವರನ್ನು ಕೆಳಗಡೆ ಇಳಿಸಿ ನಂತರ ಏನಾದರೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದಕ್ಕೆ ಎಂಟ್ರಿ ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಅಂಥ ದೊಡ್ಡ ಮಟ್ಟದ ಸಮಸ್ಯೆ ಆಗೋದಿಲ್ಲ. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಬಿಟ್ಟು ಬೇರೆ ಯಾರಾದರೂ ಕೂಡ ಬಂದರೆ ಖಂಡಿತವಾಗ್ಲೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ, ಅದರಲ್ಲೂ ಸಿದ್ದರಾಮಯ್ಯ ಪವರ್ ಏನಿದೆ, ಸಿದ್ದರಾಮಯ್ಯ ಬಣದ ಶಕ್ತಿ ಏನಿದೆ, ಅದು ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ರೀತಿಯಲ್ಲಿ ರಾಜ್ಯ ರಾಜಕೀಯದಲ್ಲೂ ಕೂಡ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುವಂತ ಎಲ್ಲ ಸಾಧ್ಯತೆ ಇರ್ಬೋದು. ಈಗ ಯಡಿಯೂರಪ್ಪನವರ ವಿಚಾರ ಬಂದಾಗ ಯಡಿಯೂರಪ್ಪನವರ ಗಡಿ ಹಗರಣದಲ್ಲಿ ಚೆಕ್ ತಗೊಂಡಿದ್ರು, ಮತ್ತೊಂದು ಮಗದೊಂದು, ನೇರವಾಗಿ ಅವರ ಮೇಲೇ ಆರೋಪ ಇತ್ತು. ಇಲ್ಲಿ ಸಿದ್ದರಾಮಯ್ಯನವರ ಮೇಲೆ ನೇರ ಆರೋಪ ಎಲ್ಲೂ ಇಲ್ಲ. ಈಗಲೂ ಹೇಳ್ತಾ ಇದ್ದೀನಿ, ಮೂಡಾದಲ್ಲೂ ಆದರೂ ಅಷ್ಟೇ ಅವರ ಹೆಂಡತಿ ಆಗಿದ್ದಿರ್ಬೋದು. ಸಿದ್ದರಾಮಯ್ಯ ಬರೋದಿಲ್ಲ ಅದರಲ್ಲಿ. ಸಿದ್ದರಾಮಯ್ಯನ ನೈತಿಕತೆ ವಿಚಾರ ಬರುತ್ತೆ, ಅದನ್ನು ನಾನು ಒಪ್ಕೋತೀನಿ. ವಾಲ್ಮೀಕಿ ಹಗರಣದಲ್ಲೂ ಕೂಡ ಸಿದ್ದರಾಮಯ್ಯ ಅಂತ ಬರೋದಿಲ್ಲ, ನೈತಿಕತೆ ವಿಚಾರ ಬರುತ್ತೆ. ಹಾಗಿದ್ದಾಗ ಅರೆಸ್ಟ್ ಆಗತ್ತೆ ಅಂತ ಹೇಳಿದಾಗ ಅಹಿಂದ ಒಕ್ಕೂಟ ಸುಮ್ಮನಿರುತ್ತಾ? ನನಗಂತೂ ಡೌಟ್ ಇದೆ. ಇರಲಿ, ಯಾಕೆಂತಂದರೆ ಆವತ್ತು ಗಣಿ ಹಗರಣದಲ್ಲಿ ಯಡಿಯೂರಪ್ಪನವರು ಒಳಗೆ ಹೋದಾಗ ಯಾರೇನು ಕಿರಿಕಿರಿ ಮಾಡಲಿಲ್ಲ, ಲಿಂಗಾಯತ ಸಮುದಾಯ ಕೂಡ, ಯಾಕೆಂದರೆ ತಪ್ಪು ಮಾಡಿದ್ದಾರೆ ಅಂತೇಳಿ. ಆದರೆ ಯಾವಾಗ ಯಡಿಯೂರಪ್ಪನವರನ್ನು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸಲಾಯಿತು, ಯಾಕೆ ಲಿಂಗಾಯತ ಸಮುದಾಯ ಸಿಡಿದೇಳಲಿಲ್ವಾ? 66ಕ್ಕೆ ತಂದು ನಿಲ್ಲಿಸಲಿಲ್ವಾ? 20 ವರ್ಷದ ಹಿಂದಿನ BJP ನಂಬರ್ಗೆ ಬಂದು ನಿಲ್ಲಿಲ್ವಾ? ನಿಂತಿದೆ. ಓಕೆ, ಎನಿವೆ, ಥ್ಯಾಂಕ್ ಯು ವೆರಿ ಮಚ್ ನಿಮ್ಮೆಲ್ಲ ಮಾಹಿತಿಗಾಗಿ. ವೀಕ್ಷಕರೇ, ಇಲ್ಲಿ ಇದು ರಾಜಕೀಯ ಪ್ರೇರಿತವಾಗಿದ್ದಾರೆ. ನಾನು ಹೇಳ್ತಿರೋದು ರಾಜಕೀಯ ಕರ್ನಾಟಕದಲ್ಲಿ ಆಗಿದೆ. ಕರ್ನಾಟಕದಲ್ಲಿ ಈ ಹಿಂದೆ ಆಗಿದೆ. ಕರ್ನಾಟಕದಲ್ಲಿ ವಿಧಾನಸೌಧದ ಮುಂಭಾಗದಲ್ಲಿ ರಾಮಕೃಷ್ಣ ಹೆಗಡೆ ಮತ್ತು ದೇವೇಗೌಡರ ನಡುವೆ ಜಟಾಪಟಿ ಆಗಿದೆ. ದೇವೇಗೌಡರ ಪರವಾಗಿ ಇಡೀ ಒಕ್ಕಲಿಗ ಸಮುದಾಯ ವಿಧಾನಸೌಧ ಮುಂದೆ ಮುತ್ತಿಗೆ ಹಾಕಿತ್ತು. ವಿಧಾನಸೌಧಕ್ಕೆ ಚಪ್ಪಲಿ ಏಟು ಬಿದ್ದಂಥ ಘಟನಾವಳಿ ಕೂಡ ರಾಜಕೀಯದಲ್ಲಿ ನಡೆದಿದೆ. ಅದಕ್ಕೆ ಹೇಳ್ತಿರೋದು, ಕೆಲವೊಮ್ಮೆ ನಿರ್ಧಾರಗಳು ಕೈಗೊಳ್ಳುವಾಗ ನೇರ ಆರೋಪ ಇದ್ದರೆ ಓಕೆ, ಫೈನ್. ಇಂಡೈರೆಕ್ಟ್ ಆರೋಪಗಳ ಮೂಲಕ ಯಾರನ್ನಾದರೂ ಬಲಿಪಶು ಮಾಡುವಂಥ ಪ್ರಯತ್ನಗಳಾಗ್ತಾ ಇದೆ ಅನ್ನುವಂಥದ್ದೇನಾದರೂ ಮನವರಿಕೆ ಆದರೆ ಬೇರೆಲ್ಲ ತಿರುವುಗಳನ್ನು ಪಡ್ಕೋಬೋದು. ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಎಂಟ್ರಿ, ಅದು ಆಮೇಲೆ ವಿಚಾರ.